ಒಂದೇ ಭಾರತ್ ಟ್ರೈನಲ್ಲಿ ನಾನು ಇದೇ ಮೊದಲನೇ ಸಲ ಪ್ರಯಾಣ ಮಾಡ್ತಾ ಇದ್ದೀನಿ. ನೋಡೋಣ ಹೇಗಿದೆ ಅಂತ ಎಕ್ಸ್ಪೀರಿಯೆನ್ಸು. ನಾನು ಇವಾಗ ಬೆಂಗಳೂರಿಂದ ಹುಬ್ಳಿಗೆ ಹೋಗ್ತಾ ಇದ್ದೀನಿ. ಮಾಮೂಲಿ ಟ್ರೈನಲ್ಲಿ ಹೋಗಿದ್ದಿದ್ರೆ 8ರಿಂದ 9 ಗಂಟೆ ಟೈಮ್ ಬೇಕಾಗಿತ್ತು. ಆದರೆ ಇದರಲ್ಲಿ ಕೇವಲ 5 ಗಂಟೆ 40 ನಿಮಿಷದಲ್ಲಿ ರೀಚ್ ಆಗ್ತಾನೆ. ಟ್ರೈನ್ ಒಳಗೆ ನೋಡಿ ಸೀಟ್ಸ್ ಎಲ್ಲ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಲೆಗ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ. ನೋಡಿ ಟ್ರೇ ಕೊಟ್ಟಿದ್ದಾನೆ, ಸೇಮ್ ಫ್ಲೈಟಲ್ಲಿ ಇರುತ್ತಲ್ಲ ಅದೇ ಥರ ಇದೆ. ಈ ಟ್ರೈನಲ್ಲಿ ಪ್ರಯಾಣ ಮಾಡೋರು ಎಲ್ರಿಗೂ ನೋಡಿ ಈ ಥರ ನ್ಯೂಸ್ ಪೇಪರ್ ಕೊಡ್ತಾರೆ. ಕನ್ನಡ ಮತ್ತು ಇಂಗ್ಲೀಷ್ ಪೇಪರ್ ಎರಡೂ ಕೊಡ್ತಾರೆ. ಯಾವ್ದು ಬೇಕಾದ್ರೂ ತೊಗೋಬೋದು. ನಮ್ಮ ಕನ್ನಡ ತಗೋತೀವಿ, ನೀನು ಇಂಗ್ಲೀಷ್. ಪೇಪರ್ ಕೊಟ್ಟಾದ್ಮೇಲೆ ಇವಾಗ ನೀರು ಕೊಡ್ತಾರೆ, 1 ಲೀಟ್ರು ಎಲ್ಲರಿಗೂ ಫ್ರೀ. ರೈಲ್ ನೀರು, ಪೇಪರ್ ಮತ್ತು ನೀರು ಎಲ್ರಿಗೂ ಫ್ರೀಯಾಗಿ ಕೊಡ್ತಾರೆ. ಫುಡ್ ಸಪ್ರೇಟಾಗಿ ಕೊಡಬೇಕು ದುಡ್ಡು. ನೋಡಿ ನಾನು ತೊಗೊಂಡಿರೋದು ಇವಾಗ ಸ್ನ್ಯಾಕ್ಸ್. ಇದು ನೋಡಿ, ಇದು ಆ್ಯಪಲ್ ಜ್ಯೂಸು, ಇದರಲ್ಲಿ ಕಚೋರಿ ಇದೆ, ಇದು ಪಾಪ್ಕಾರ್ನು, ಕ್ಯಾರಮೆಲ್ ಪಾಪ್ಕಾರ್ನ್, ಇದು ಚೆನ್ನಾಗಿದೆ. ಅದನ್ನು ಇದು ಚಿಕ್ಕಿ, ಇದು ಇನ್ಸ್ಟಂಟ್ ಇಲೈಚಿ ಟೀ ಪೌಡರು, ಟೊಮೊಟೊ ಕೆಚಪ್ ಕೊಟ್ಟಿದ್ದಾರೆ, ಒಂದು ವೆಟ್ ಪೈಪ್ಸ್ ಕೊಟ್ಟಿದ್ದಾರೆ. ಇದಕ್ಕೆ 70 ರೂಪಾಯಿ ಕೊಡಬೇಕು. ಟ್ರೈನ್ ಜರ್ನಿ ಅಂತೂ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ನೋಡಿ ಎದುರುಗಡೆ ಒಂದು ಡಿಸ್ಪ್ಲೇ ಕೂಡ ಇದೆ. ಟ್ರೈನ್ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ, ನೆಕ್ಸ್ಟ್ ಸ್ಟಾಪ್ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಅಂತೆಲ್ಲ ತೋರಿಸುತ್ತೆ. ಸೇಮ್ ಫ್ಲೈಟಲ್ಲಿ ಹೋಗ್ತಾ ಇರೋ ಥರ ಅನುಭವ ಆಗುತ್ತೆ. ಈ ಟಾಯ್ಲೆಟಲ್ಲಿ ನೋಡಿ ಹ್ಯಾಂಡ್ ವಾಶ್ ಕೊಟ್ಟಿದ್ದಾನೆ, ಸಿಂಕ್ ಇದೆ, ಇಲ್ಲಿ ಹ್ಯಾಂಡ್ ಡ್ರೈಯರ್ ಕೂಡ ಇದೆ. ತುಂಬ ನೀಟಾಗಿ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಇದು ಇಂಡಿಯನ್ ಟಾಯ್ಲೆಟು, ಪಕ್ಕದಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಎರಡೂ ಕೂಡ ಇದೆ. ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಟ್ರೈನ್ ಮಾತ್ರ ತುಂಬ ನೀಟಾಗಿ ಕ್ಲೀನಾಗಿ ಚೆನ್ನಾಗಿದೆ. ಎಲ್ಲ ಕಡೆ ಕ್ಯಾಮ್ರಾಸ್ ಕೂಡ ಇದೆ. ಜರ್ನಿ ಮಾಡ್ದಂಗೆ ಗೊತ್ತಾಗಲ್ಲ, ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು.